ಎಲ್ಲರಿಗೂ ನಮಸ್ಕಾರ, ಸಕಡಾಂಗೆ ನಮಸ್ಕಾರ. ಮಳೆಗಾಲ ಬಂದಿದೆ. ಮಳೆಗಾಲ ಅಂತೇಳಿ ಹೇಳಿದ ಹಾಗೆ ಹಲಸಿನ ಹಣ್ಣಿನ ಒಂದು ಸೀಸನ್. ಹಲಸಿನ ಹಣ್ಣಿನಿಂದ ಸಾಕಷ್ಟು ಬೇರೆ ಬೇರೆ ರೀತಿಯ ವೆರೈಟಿ ಅಡುಗೆಗಳನ್ನು, ತಿಂಡಿಗಳನ್ನು ಎಲ್ಲ ಮಾಡ್ತಾರೆ. ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಮುಳಿಕ ಇರ್ಬೋದು, ಅದೇ ರೀತಿ ಮುದ್ದೆ ಇರ್ಬೋದು, ಪಾಯಸ ಎಲ್ಲವನ್ನು ಕೂಡ ಮಾಡ್ತಾರೆ. ನಾನು ತುಂಬ ಹಿಂದೆ ಈ ಹಲಸಿನ ಹಣ್ಣಿನ ಇಡ್ಲಿಯನ್ನು ಮಾಡಿದ್ದೆ, ಇತ್ತೀಚೆಗೆ ಮಾಡಿದ್ದಿರಲಿಲ್ಲ. ನನ್ನ ಅಕ್ಕ ರೂಪಕ್ಕ ಅಂತೇಳಿ ಹೇಳಿ ಹುಬ್ಳಿಯಲ್ಲಿದ್ದಾರೆ. ತುಂಬ ಚೆನ್ನಾಗಿ ಹಲಸಿನ ಇಡ್ಲಿಯನ್ನು ಲಾಸ್ಟ್ ಟೈಮ್ ಅವ್ರನ್ನ ನಮ್ಮ ಊರಿಗೆ ಕಾರ್ಕಳಕ್ಕೆ ಬರುವಾಗ ಮಾಡಿದರು. ಸೊ ಈ ಸಾರಿ ಫೋನ್ ಮಾಡಿ ಅವರಲ್ಲಿ ಕೇಳಿದೆ ಹೇಗೆ ಮಾಡೋದು ಅಂತೇಳಿ ಹೇಳಿ ಒಂದು ಹೇಳ್ತೀರಾ, ಯೂಟ್ಯೂಬ್ ಚಾನಲಲ್ಲಿ ಒಂದು ಹಾಕಬೇಕು ಅಂತೇಳಿ ಹೇಳಿ. ಮತ್ತು ನಂಗೆ ಹೀಗೆ ಒಂದು ಮನಸ್ಸಿಗೆ ಹೊಳೀತು, ಅಕ್ಕ ನೀವೇ ಮಾಡಿ ಒಂದು ತೋರಿಸ್ತೀರಾ ನಿಮ್ಮ ಅಡುಗೆ ಕೋಣೆಯಲ್ಲಿ, ನಿಮ್ಮ ಒಂದು ಮೆಜರ್ಮೆಂಟಲ್ಲಿ, ಅದನ್ನು ನಾನು ನನ್ನ ಚಾನಲಿಗೆ ಹಾಕ್ತೇನೆ ಅಂತೇಳಿ ಹೇಳಿ. ಸೊ ಅವರಿಗೂ ಕೂಡ ಭಾರಿ ಖುಷಿ ಆಯಿತು. ತುಂಬ ಒಂದು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ, ನನ್ನ ತಂಗಿಗೋಸ್ಕರ ಮಾಡ್ತೇನೆ ಅಂತೇಳಿ ಹೇಳಿ. ಮಾತ್ರ ಅಲ್ಲ, ಇವತ್ತು ಕಾರ್ಕಳದಿಂದ ಸ್ಟಾರ್ಟ್ ಮಾಡಿದ ವಿಡಿಯೋ ಹುಬ್ಳಿಗೆ ಹೋಗ್ತಾ ಉಂಟು. ಹುಬ್ಬಳ್ಳಿಯಲ್ಲಿ ಅವರ ಅಡುಗೆ ಕೋಣೆಯಲ್ಲಿ ಒಂದು ಹಲಸಿನ ಇಡ್ಲಿ ತಯಾರಾಗಿ ನಿಮಗೆ ಅವರು ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಬನ್ನಿ, ನೇರವಾಗಿ ನಾವು ಹುಬ್ಳಿಗೆ ಹೋಗುವ. ಎಲ್ಲರಿಗೂ ನಮಸ್ಕಾರ. ನಾನು ರೂಪಾ ಕಾಮತ್, ಹುಬ್ಬಳ್ಳಿಯಿಂದ. ನಾನು ಸೀಮನ ಅಕ್ಕ. ಇವತ್ತು ನಾನು ಮಳೆಗಾಲದ ಸ್ಪೆಷಲ್ ಹಲಸಿನ ಹಣ್ಣಿನ ಇಡ್ಲಿಯನ್ನು ಮಾಡೋಣ ಅಂತಿದ್ದೇನೆ. ಅದು ತುಂಬಾ ಸಿಂಪಲ್ ಆಗಿದೆ. ಈಗ ಮಾಡೋಣವಾ? ಸೊ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಹೇಳಿ ನೋಡುವ. ಹಲಸಿನ ಇಡ್ಲಿ ಮಾಡ್ತಾ ಇದ್ದೇವೆ. ಸೊ ಹಲಸಿನ ಹಣ್ಣಂತೂ ಬೇಕೇ ಬೇಕು. ತೆಂಗಿನ ತುರಿ ಬೇಕು, ಬೆಲ್ಲ ಬೇಕು, ರವೆ ಬೇಕು, ನೀರು ಬೇಕು, ಗೋಡಂಬಿ ಬೇಕು, ಉಪ್ಪು ಬೇಕು. ಎಷ್ಟೆಷ್ಟು ಬೇಕು ಅದನ್ನು ಕೂಡ ಈಗ ನೋಡುವ. ಸೊ ಈ ಒಂದು ಗ್ಲಾಸನ್ನು ತಗೊಂಡಿದ್ದಾರಲ್ಲ, ಈ ಗ್ಲಾಸಿನಲ್ಲಿ 3 ಗ್ಲಾಸ್ ಹಲಸಿನ ಹಣ್ಣು, 1 ಗ್ಲಾಸ್ ತೆಂಗಿನ ತುರಿ, ಮತ್ತು ನಿಮಗೆ ಸ್ವೀಟ್ ಬೇಕು ಅಂತೇಳಿ ಹೇಳಿದ್ರೆ ಬೆಲ್ಲ, ಸ್ವಲ್ಪ ಕಡಿಮೆ ಬೇಕು ಅಂತೇಳಿ ಹೇಳಿದ್ರೆ ಕಡಿಮೆ, ಸೊ ನಿಮ್ಮ ಟೇಸ್ಟಿಗೆ ಸರಿಯಾಗಿ, ಮತ್ತು ಸ್ವಲ್ಪ ಉಪ್ಪು, ಅದು ಕೂಡ ರುಚಿಗೆ ತಕ್ಕಷ್ಟು. ಸೊ ಬೆಲ್ಲ ಮತ್ತು ಉಪ್ಪು ಅದು ನಿಮಗೆ ನಿಮ್ಮ ಟೇಸ್ಟಿಗೆ ಸರಿಯಾಗಿ ಹಾಕಿ. ಸೊ ಫಸ್ಟಿಗೆ ಏನು ಮಾಡಬೇಕು, ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ಒಂದು ಸ್ವಲ್ಪ ನೀರನ್ನು ಹಾಕ್ಬೋದು, ಸ್ವಲ್ಪ, ಯಾಕಂತೇಳಿ ಹೇಳಿದ್ರೆ ಅದು ಹಾಕದಿದ್ರೆ ನೈಸಾಗಿ ರುಬ್ಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಸೊ ಅದನ್ನು ಒಂದು ಪಾತ್ರೆಗೆ ಹಾಕಿ, ಅದರ ನಂತರ ಹಲಸಿನ ಹಣ್ಣುಗಳನ್ನು ಅದೇ ಜಾರಲ್ಲಿ ಹಾಕಿ ಪುನಃ ನೈಸಾಗಿ ರುಬ್ಬಿಕೊಳ್ಬೇಕು, ಆಯಿತಾ? ಅದು ಆದಮೇಲೆ ಕಡ್ದ ಹಲಸಿನ ಹಣ್ಣನ್ನು ಕೂಡ ಅದರ ಒಟ್ಟಿಗೆ ಹಾಕಿ, ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1.5 ಗ್ಲಾಸ್ ಅಕ್ಕಿ ರವೆಯನ್ನು ಹಾಕಬೇಕು. ಅದೇ ರೀತಿ ಗೋಡಂಬಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಡ್ಲಿ ಅಂತೇಳಿ ಹೇಳಿದರೆ ನಿಮಗೆ ಒಂದು ಅಂದಾಜು ಇರ್ತದೆ ಯಾವ ರೀತಿ ಆಗಿರಬೇಕು ಹಿಟ್ಟು ಅಂತೇಳಿ ಹೇಳಿ. ಸೊ ಆ ಒಂದು ಪ್ರಮಾಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೆರೆಸಿ ಇದನ್ನು ಇಟ್ಟು ಬಿಡಿ. ಇದು ಸುಮಾರು 10ರಿಂದ 20 ನಿಮಿಷ ಹಾಗೆ ಇರಲಿ. ಅದರ ನಂತರ ಈಗ ನಾವು ಹಬೆ ಪಾತ್ರೆಯನ್ನು ಇಡೋಣ. ಹಬೆ ಪಾತ್ರೆ ಇಟ್ಟಾದ ಮೇಲೆ ಅದು ಚೆನ್ನಾಗಿ ಅದರಲ್ಲಿ ನೀರು ಕೊತ ಆಗಬೇಕು. ಅದರ ನಂತರ ನಾವು ಇಡ್ಲಿ ಸ್ಟ್ಯಾಂಡಿನಲ್ಲಿ ಹಾಕಿ ಇಡುವಂಥದ್ದು, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಬನ್ನಿ, ಈಗ ಇಡ್ಲಿಯನ್ನು ನಾವು ಇದರಲ್ಲಿ ಹಾಕುವ. ಈ ರೀತಿ ಇಡ್ಲಿ ಸ್ಟ್ಯಾಂಡ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ. ಸೊ ಇದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆ ಯಾವುದಾದ್ರೂ ಒಂದನ್ನು ನೀವು ಹಾಕಿ ಚೆನ್ನಾಗಿ ಫಸ್ಟಿಗೆ ಸವರಿಕೊಳ್ಬೇಕು. ಆಗ ಟೇಸ್ಟ್ ಇನ್ನೂ ಒಳ್ಳೆ ಬರ್ತದೆ ಅಂತೇಳಿ ಹೇಳಿ. ಸೊ ಇದನ್ನೆಲ್ಲ ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ ನನ್ನ ಅಕ್ಕ, ನನ್ನ ದೊಡ್ಡಮ್ಮನ ಮಗಳು ರೂಪಕ್ಕ ಅಂತೇಳಿ ಹೇಳಿ. ತುಂಬ ಅದ್ಭುತ ಅಡುಗೆಯನ್ನು ಮಾಡ್ತಾರೆ. ಯಾವ ಅಡುಗೆ ಬೇಕಾದರೂ ನೀವು ತಗೊಳ್ಳಿ. ನಾವು ಸಹ ಹಾಗೆಯೇ ಮಾಡಿದರೂ ಕೂಡ ಇವರು ಮಾಡುವಂಥ ಟೇಸ್ಟ್ ನಾನು ಮಾಡುವಾಗ ಬರೋದಿಲ್ಲ. ಸೊ ಇವತ್ತು ಈಗ ನಿಮಗೆ ಇವರು ಹಲಸಿನ ಇಡ್ಲಿಯನ್ನು ಯಾವ ರೀತಿ ಅಂತೇಳಿ ಹೇಳಿಕೊಡ್ತಾ ಇದ್ದಾರೆ. ಎಷ್ಟೊಂದು ಸಿಂಪಲ್ ನೋಡಿ, ಚಟ್ಪಟಾಗಿ ಆಗಿ ಹೋಯಿತು. ಸೊ ಖಾನೆ ಕಾ ನಾಮ್ ಲಿಯಾ ಅವ್ರ ಖಾನಾ ರೆಡಿ ಅಂತೇಳಿ ಹೇಳ್ತೇವಲ್ಲ, ಅದೇ ರೀತಿ ನಾವು ಏನು ಇಷ್ಟಪಡ್ತೇವೋ ಅದು ಚಟ್ಪಟಾಗಿ ಅವರು ಮಾಡಿಕೊಡ್ತಾರೆ. ಇವರ ಕೈಯಲ್ಲಂತೂ ಜಾದೂ ಇದೆ ಅಂತೇಳಿ ಹೇಳ್ಬೋದು. ಸೊ ಇವರು ಕಾರ್ಕಳಕ್ಕೆ ಬಂದಾಗಲೂ ಕೂಡ ಲಾಸ್ಟ್ ಟೈಮ್ ಇದನ್ನು ನಮಗೆ ಮಾಡಿಕೊಟ್ಟಿದ್ರು, ತುಂಬ ಒಳ್ಳೆಯದಾಗಿತ್ತು. ಸೊ ಸುಮಾರು ಒಂದು 20 ನಿಮಿಷ ಇವರು ಹಬೆ ಪಾತ್ರೆಯಲ್ಲಿ ಇದನ್ನು ಬೇಯಿಸಿದ್ರಂತೆ. ಅದರ ನಂತರ ಟೂತ್ ಪಿಕ್ಕಲ್ಲಿ ಹೀಗೆ ಹಾಕಿ ಅವರು ನೋಡುವಂಥದ್ದು, ಇದೆಲ್ಲ ಅಡುಗೆ ಬೆಂದಿದೆಯಾ ಇಲ್ವಾ ಅಂತೇಳಿ ಹೇಳಿ ನೋಡುವಂಥ ಒಂದು ಟ್ರಿಕ್ಸ್. ಸೊ 20 ನಿಮಿಷ ಬೇಯಿಸಿ ಆದಮೇಲೆ ಈ ಇಡ್ಲಿ ರೆಡಿ ಆಯಿತು. ಪ್ಲೇಟ್ ಡೆಕೋರೇಟ್ ಮಾಡೋದ್ರಲ್ಲಂತೂ ಇವರದು ಎತ್ತಿದ ಕೈ, ಹೇಗಾಗಿದೆ ನೋಡಿ, ಅದ್ಭುತವಾಗಿ ಆಗಿದೆ. ಸೊ ಇದರ ಜೊತೆ ಅವರು ತುಪ್ಪ ಮತ್ತು ಜೇನನ್ನು ಕೂಡ ಸವಿಲಿಕ್ಕಿಟ್ಟಿದ್ದಾರೆ. ಸೊ ನೀವು ಕೂಡ ಇದೇ ಮೆಜರ್ಮೆಂಟಲ್ಲಿ ಹಲಸಿನ ಇಡ್ಲಿಯನ್ನು ಮಾಡಿ ಮತ್ತು ಹೇಗಾಗಿದೆ ಅಂತೇಳಿ ಹೇಳಿ ನಮಗೆ ತಿಳಿಸಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್.